ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ಋಷಿದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಜೂನ್ 2ನೇ ತಾರೀಕು, ಇನ್ನೇನು ಕೆಲವೇ ದಿನಗಳಿರುವಂಥದ್ದು. ಸೊ ವಿಶೇಷವಾಗಿರುವಂಥ ದಿನ, ಭಾಳ ಅದ್ಭುತವಾಗಿರುವಂಥ ದಿನ, ಗುರು ಬದಲಾವಣೆಯ ದಿನ. ಆ ದಿನ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ಹೇಗೆಲ್ಲ ಜರುಗ್ತಾ ಇದೆ ಈಗ ಆಲ್ರೆಡಿ ತಿಳಿಸ್ತಾ ಬಂದಿದ್ದೀವಿ. ಆದರೂ ಒಂದಷ್ಟು ಅನುಮಾನಗಳಿದ್ದೇ ಇರುತ್ತೆ. ಲೊಕೇಶನ್ ಗೊತ್ತಾಗ್ತಿಲ್ಲ, ಎಲ್ಲಿ ಬರಬೇಕು, ನಾವು ಯಾವ ಸಮಯಕ್ಕೆ ಬರಬೇಕು, ಇದೆಲ್ಲವೂ ಕೂಡ ಬರ್ತಾ ಇದೆ ಗುರುಗಳೇ. ಸೊ ಈ ಎಲ್ಲ ಒಂದು ಕಮೆಂಟ್ಸ್ಗೆ ಉತ್ತರ ಕೊಡೋದಾದ್ರೆ ಇದ್ರ ಬಗ್ಗೆ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿ ಹೇಳಿದ್ದೀವಿ. ಆದ್ರೂ ಕೂಡ ಆ ದಿನ ಹತ್ರ ಬರ್ತಿದ್ದಂಗೆ ಇನ್ನೂ ಗೊತ್ತಿಲ್ಲ, ಯಾರಾದ್ರೂ ಒಂದ್ 2-3 ಕಮೆಂಟ್ಸ್ ಆದ್ರೂ ಇದ್ದೇ ಇರುತ್ತೆ ವಿಡಿಯೋಸ್ ನೋಡುವಾಗ. ಸೊ ಅವರೆಲ್ಲರ ಪರವಾಗಿ ಈ ಪ್ರಶ್ನೆ ಅಂತ ಮುಂದೆ ಇಡ್ತಾ ಇದ್ದೀನಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲಿ ಎಲ್ಲ ಸಿದ್ಧತೆಗಳು ಮೊದಲೇ ತಿಳಿಸಿದ್ದೇನೆ. ಇನ್ನು ನೀವೇನನ್ನ ಕೇಳಿದ್ರೆ ಅಡ್ರೆಸ್ ಅಂತಂದರೆ ಬಹುಶಃ ಇವತ್ತು ಈ ವಿಡಿಯೋನಲ್ಲಿ ನಿಮಗೆ ದೊಡ್ಡದಾಗಿ ಅಡ್ರೆಸ್ಸನ್ನು ಕೊಡ್ತಾರೆ. ಜೊತೆಗೆ ಲೊಕೇಶನ್ ಕೂಡ ನಿಮಗೆ ಚಾನಲಲ್ಲಿ ಸಿಗುತ್ತೆ. ಆ ಲೊಕೇಶನ್ ಇಟ್ಕೊಂಡು ನೀವು ನೇರವಾಗಿ ಬರಬಹುದು. ಪೂಜೆ 6 ಗಂಟೆಯಿಂದ 9 ಗಂಟೆ ತನಕ ಹೋಮಾದಿಗಳು ನಡೆಯುತ್ತೆ. ಪ್ರೀತಿಯ ಬಂಧುಗಳೇ, ಆ ಒಂದು ವೈಜಯಂತ ಸಮೇತ ಮಹಾಸುದರ್ಶನ, ಲಕ್ಷ್ಮೀ, ನಾರಸಿಂಹ, ಆದಿತ್ಯಾದಿ ನವಗ್ರಹ, ಮಹಾಗಣಪನ ಅಥರ್ವ ಶೀರ್ಷದಿಂದ ಹಿಡಿದು ಸ್ತ್ರೀ ಪುರುಷ ಸೂಕ್ತ ಹೇಗಿದ್ದರೂ ಅಧಿಕ ಮಾಸ ಅವೆಲ್ಲ ಆ ಹೋಮಾದಿಗಳು ಕಂಟಿನ್ಯೂ ಆಗೋದರ ಜೊತೆಗೆ ಇನ್ನು ಪ್ರಧಾನವಾಗಿ ಗುರುವಿಗೆ ಸಂಬಂಧಪಟ್ಟ ಸಹಸ್ರನಾಮ ಹೋಮ, ಅದೊಂದು ಅದ್ಭುತ. ಗುರು ಸ್ಥಾನಪಲಟ ಆದಾಗ ಬಹುಶಃ ನಿಮಗೆ ಸೂರ್ಯ ಶೌರ್ಯವನ್ನು, ಚಂದ್ರ ಇಂದ್ರ ಪದವಿಯನ್ನು, ಮಂಗಳ ಸನ್ಮಂಗಳವನ್ನು, ಬುಧನ ಬುದ್ಧಿಯನ್ನು, ಬೃಹಸ್ಪತಿಯು ಗುರುಬಲವನ್ನು, ಶುಕ್ರ ಶುಭವನ್ನು, ಶನಿಯು ಸರ್ವವಿಧದ ಮಂಗಳವನ್ನು, ರಾಹು ಬಾಹುಬಲವನ್ನು, ಕೇತು ಕುಲದ ಉನ್ನತಿಯನ್ನು ಕೊಡಲಿಕ್ಕೆ ಬರುವಂಥ ದಿನ ಅವತ್ತು. ಯಾಕಂದರೆ ಆ 9 ಗ್ರಹಗಳಲ್ಲಿ ಪ್ರಧಾನವಾಗಿ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಗ್ರಹ ಬೃಹಸ್ಪತಿ. ಗ್ರಹ ಅಂದ್ರೆ ಗ್ರಹಿಸುವುದು ನಾನು ಹೇಳಿದ್ದೇನೆ. ಅಂದರೆ ನಿಮ್ಮನ್ನು ಪೂರ್ಣವಾಗಿ ಅನುಗ್ರಹ ಮಾಡತಕ್ಕಂತಹ ದಿನ ಅದು. ಹಂಗಂತೇಳಿ ಇಲ್ಲೇ ಅಂತಲ್ಲ, ನೀವು ಎಲ್ಲಿ ಬೇಕಾದರೂ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗುವಂಥದ್ದು, ಆ ದಿನ ಸ್ವಲ್ಪ ವಿಶೇಷತೆ ನಡೀತಿರ್ತವೆ. ಅಂತಹ ವಿಶೇಷತೆಗಳಲ್ಲಿ ಏನು ಮಾಡ್ತಿರುತ್ತೆ ಅದರಲ್ಲಿ ಪಾಲ್ಗೊಳ್ಳುವಂಥದ್ದು ಗುರುವಿನ ಕೃಪೆಗೆ ಒಳಗಾಗುವಂಥದ್ದು. ಈಗ ನಾನೊಂದು ಹೇಳಿದೆ, ಸೂರ್ಯ ಶೌರ್ಯವನ್ನು ಕೊಡ್ತಾನೆ ಅಂತ. ನಿಮ್ಮ ಜಾತಕದಲ್ಲಿ ಏನಾದರೂ ಸೂರ್ಯ ಕೆಟ್ಟಿದ್ದರೆ ಉದ್ಯೋಗಕ್ಕೆ ನಾವು ಅಲೆದಾಡ್ತಿರ್ತೀವಿ, ಅವನ ಅನುಗ್ರಹ ಅದೇ ದಿನ ಆಗುತ್ತೆ. ಇನ್ನು ಸೂರ್ಯನಿಂದ ಸಂಬಂಧಪಟ್ಟದ್ದು ಏನಾದರೂ ಆರೋಗ್ಯಂ ಭಾಸ್ಕರಾದ್ ಇಚ್ಛೇತ್ ಅಂತ ಹೇಳುತ್ತೆ. ಆರೋಗ್ಯವನ್ನು ಕರುಣಿಸಿಕೊಡುವವನು ಮಹಾನುಭಾವನಾಗಿರುವ ಸೂರ್ಯನಾರಾಯಣ ಅನುಗ್ರಹ ಮಾಡುತ್ತಾನೆ. ಇನ್ನು ಸೂರ್ಯನಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು ಮನೆಯಲ್ಲಿರ್ತಕ್ಕಂತಹದ್ದು ಕೆಲವೊಂದು, ಮೊದಲೇ ಇದನ್ನು ಪಾಪಗ್ರಹ ಅಂತ ಹೇಳಿದ್ದಾರೆ. ಅದರ ಜೊತೆಗೆ 7ನೇ ಮನೆಯಲ್ಲಿದ್ದರೆ ಗಂಡ ಹೆಂಡತಿಗೆ ಸಂಬಂಧಪಟ್ಟ ಪಾರ್ಟ್ನರ್ಶಿಪ್ಪಲ್ಲಿ ಆವಾಗ ಆಗ್ತಕ್ಕಂತಹ ತೊಂದರೆಗಳು, ತಾಪತ್ರಯಗಳು, ಜಗಳಗಳು, ಮುನಿಸು, ಕೋಪ, ಕೋಲ್ಡ್ ವಾರ್, ಹಾಟ್ ವಾರ್ ಏನು ನಡೆಯುತ್ತೆ ಎಲ್ಲಕ್ಕೂ ಇತಿಶ್ರೀ ಇರತಕ್ಕಂತಹ ದಿನ ಆ ಒಂದು ಜೂನ್ 2 ಆಗಿರುತ್ತೆ. ಪ್ರೀತಿ ಬಂಧುಗಳೇ, ಇನ್ನು ನಮ್ಮ ಮನಸ್ಸಿನ ಕಾರಕ ಚಂದ್ರ ಆಗಿರೋದ್ರಿಂದ ಅಂತಹ ಚಂದ್ರದೇವ, ನಾನು ಇಂದ್ರ ಪದವಿ ಅಂತ ಹೇಳಿದ್ದೀನಿ. ಇಂದ್ರ ಪದವಿ ಅಂದರೆ ರಾಜಕೀಯದಲ್ಲಿ CM ಆಗೋದಲ್ಲ. ಆ ರಾಜಕೀಯದಲ್ಲಿ CM ಅಂದರೆ ನಾನು ಈಗಾಗಲೇ ಹೇಳಿದ್ದೆ ಯಾವುದೋ ಒಂದು ಎಪಿಸೋಡಲ್ಲಿ, ಈ ಒಂದು 4 ಅವಕಾಶ ಕಳ್ಕೊಂಡಿದ್ರೆ 2 ಅವಕಾಶ ಇದೆ ಅಂತ. ಅದನ್ನು ನೀವು ಆಗಸ್ಟ್ ಒಳಗಡೆ ರಿಸೀವ್ ಮಾಡ್ಕೊಳ್ತೀರಂತ ಒಬ್ಬ ನಾಯಕನಿಗೆ. ಹಾಗೇನೆ ಇಂದ್ರ ಪದವಿ ಅಂತಂದರೆ ಅದೊಂದೇ ಅಲ್ಲ, ಚಂದ್ರ ಇಂದ್ರ ಪದವಿಯನ್ನು ಕರುಣಿಸಿಕೊಡ್ತಾನೆ ಅಂತಂದರೆ ನಿಮ್ಮ ಮನೆಯಲ್ಲಾಗಿರಬಹುದು, ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಾಗಿರಬಹುದು, ನಿಮ್ಮದಾಗಿರತಕ್ಕಂಥ ದಾರ್ಶನಿಕ ಪಾತ್ರವನ್ನು ನೀವು ವಹಿಸಿದ್ದರೆ ಚಂದ್ರ ಮನಸ್ಸಿನ ಕಾರಕ ಚಾಂಚಲ್ಯವನ್ನು ಕಡಿತ ಮಾಡಿ ನಿಮಗೆ ಉಜ್ವಲ ಭವಿಷ್ಯವನ್ನು ಕೊಡ್ತಕ್ಕಂತಹದ್ದು. ತುಂಬ ಯಾವುದಾದ್ರೂ ಒಂದನ್ನು ಮಾಡಬೇಕು ಅಂತ ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ಯಾಕೋ ಇವತ್ತು ಮಾಡೋಣ ನಾಳೆ ಮಾಡೋಣ ಅನ್ನೋದಿತ್ತಲ್ಲ, ಅದಕ್ಕೆ ಬ್ರೇಕ್ ಆಗ್ತಾರೆ. ನೀವು ಯಾವುದು ತೆಗೆದುಕೊಳ್ಬೇಕಾದ ನಿರ್ಧಾರ ಇರ್ತೀರೋ ಆ ನಿರ್ಧಾರಕ್ಕೆ ಅನುಗ್ರಹವನ್ನು ಮಾಡುತ್ತಾನೆ ಅದೇ ದಿನ ನಿಮಗೆ ಚಂದ್ರದೇವ. ಹಾಗಾಗಿ ಮನಸ್ಸಿನ ಕಾರಕ ಚಂಚಲವನ್ನು ಹೋಗಲಾಡಿಸಿ ಮಾತೃಶಾಪವನ್ನು ಇತ್ತು ಅಂತಂದರೆ, ಒಟ್ಟಾರೆಯಾಗಿ ನಿಮ್ಮ ಸಂಬಂಧಿಕರ ಸಹೋದರ ಶಾಪ ಇತ್ತು ಅಂದರೆ ಇತ್ಯರ್ಥವನ್ನು ಮಾಡತಕ್ಕಂಥದ್ದಾಗಿರುತ್ತೆ ಆ ದಿನ ಪ್ರೀತಿಯ ಬಂಧುಗಳೇ.
ಇನ್ನು ಮೂರನೇದು ಕುಜ ಮಂಗಳ ಗ್ರಹ. ಆ ಮಂಗಳ ಮಾಡ್ತಕ್ಕಂತಹದ್ದು ಏನು ಮಾಡುತ್ತೋ ಅಮಂಗಳವನ್ನು ಹೋಗಲಾಡಿಸಿ ಮಂಗಳ ಕೊಡತಕ್ಕಂತಹ ಆ ಒಂದು ಮಂಗಳ ದೇವ ಬಹುಶಃ ಭೂಮಿಯಿಂದ ಹಿಡಿದು ಮೂಲಭೂತ ಸೌಕರ್ಯಗಳಿಗೆ ಏನೇನು ನಡೀತಾವೋ ಅವೆಲ್ಲವೂ ಕೂಡ ಬಹುಶಃ ನಿಮ್ಮ ಕೋಪವನ್ನು ಅಥವಾ ನಿಮ್ಮ ಎದುರಾಳಿಯ ಕೋಪವನ್ನು ಭಗ್ನ ಮಾಡಿ ನಿಮಗೊಂದು ಎಂತಹ ಉದ್ವಿಗ್ನ ಪರಿಸ್ಥಿತಿಯಲ್ಲೂ ಕೂಡ ನಿಮ್ಮನ್ನು ಹೇಗಿರ್ತಾನಂತಂದರೆ ಅವನ ಹೃದಯದಲ್ಲಿಟ್ಕೊಳ್ತಾನಂತೆ. ಅಂದರೆ ಅಂತಹ ಹರಿಸ್ತಕ್ಕಂತಹ ಆಶೀರ್ವಚನೆ ಮಾಡತಕ್ಕಂತಹ ದಿನ ಏನಾದಿತ್ತು ಅಂತಂದರೆ ಅದು ಜೂನ್ 2 ಆಗಿರುತ್ತೆ. ಮಂಗಳನ ಅನುಗ್ರಹ ಪಡಿತಕ್ಕಂಥದ್ದು. ಮಂಗಳ ಅನುಗ್ರಹ ಇಲ್ಲ ಅಂತಂದರೆ ಬಹುಶಃ ಯಾರಾದರೂ ಸರಿಯೇ ಈ ರಜೋಗುಣ, ತಮೋಗುಣ, ಸತ್ವಗುಣಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು ಮಕ್ಕಳಾಗೋದ್ರಿಂದ ಹಿಡಿದು ಮದುವೆ ಹಾಕೋದ್ರಿಂದ ಹಿಡಿದು ಸಂಸಾರ ಸುಖ ಚೆನ್ನಾಗಿರಬೇಕು ಅನ್ನೋದ್ರಿಂದ ಹಿಡಿದು ಜೊತೆಗೆ ನೀವೇನಾದರೂ ಒಂದು ಜಾಗ ತೆಗೆದುಕೊಳ್ಳೋದು, ಮನೆ ಕಟ್ಟೋದು, ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಇಲ್ಲ ಅಂತಂದರೆ ನೀವು ಯಾವ ಮಾಡ್ಕೊಳ್ಳಿಕ್ಕೆ ಬರಲ್ಲ. ಇನ್ನು ಬುಧ ಅಂತಂದರೆ ನಿಮಗೆ ಗೊತ್ತೇ ಇದೆ, ಬುದ್ಧಿಗೆ ಸಂಬಂಧಪಟ್ಟ ಕಾರಕನು. ನಿಮಗೆ ಏನೇನು ಕೊಡಬೇಕೋ, ಯಾವ ಸಂದರ್ಭದಲ್ಲಿ ಬುದ್ಧಿ ಬೇಕೋ, ಎಲ್ಲಿ ಬುದ್ಧಿ ಬೇಕೋ, ಯಾಕೋ ನಾವು ಮಾತಾಡಬೇಕಾಗಿತ್ತು, ನನ್ನ ಬುದ್ಧಿನೇ ಸರಿ ಇಲ್ಲ ಇವೆಲ್ಲ ಹೇಳ್ತಿರ್ತೀರಲ್ಲ, ನಿಮ್ಮ ಬುದ್ಧಿಗೆ ಮಂಕು ಕವಿಯದ ಹಾಗೆ ಅದು ವ್ಯವಹಾರವೋ, ಅದು ವ್ಯಾಪಾರವೋ, ನೀವು ಮಾಡ್ತಾ ಇರೋ ಜಾಬೋ, ಮನೆಯಲ್ಲೋ ಆ ಸಮಯಕ್ಕೆ ಸರಿಯಾಗಿ ನಿಮಗೆ ಬುದ್ಧಿಮತ್ತೆಯನ್ನು ಸರ್ವಿಸ್ ಮಾಡಿ, ನಿಮಗೆ ಬುದ್ಧಿಮತ್ತೆಯನ್ನು ಚೆನ್ನಾಗಿಡಬೇಕು ಅಂತಂದರೆ, ನಿಮಗೆ ಬುದ್ಧಿಮತ್ತೆಯನ್ನು ಘಮಘಮ ಅಂತ ಇಡಬೇಕು ಅಂತಂದರೆ, ನಿಮ್ಮ ಬುದ್ಧಿಮತ್ತೆಯನ್ನು ಆಕ್ಟಿವಾಗಿ ಇಡಬೇಕು ಅಂತಂದರೆ, ನಿಮ್ಮ ಬುದ್ಧಿಮತ್ತೆಯನ್ನು ಸಮಾಧಾನವಾಗಿ, ಸಾವಧಾನವಾಗಿ, ಆಧ್ಯಾತ್ಮಿಕವಾಗಿ, ಆನಂದವಾಗಿ, ಆಹ್ಲಾದವಾಗಿ, ಖುಷಿ ಸಂತೋಷವಾಗಿಡಬೇಕು ಅಂತಂದರೆ ಬುಧ ಬಹಳ ಮುಖ್ಯವಾಗ್ತಾನೆ ಪ್ರೀತಿ ಅಂತಂದರೆ. ಬುಧನ ಪಾತ್ರ ಬಹಳ ದೊಡ್ಡದಿದೆ, ಅತ್ಯಂತ ಅದ್ಭುತವಾದ ಪಾತ್ರ ಇದೆ. ನೀವು ಎಲ್ಲಿಂದ ಎಲ್ಲಿಗೆ ಬೆಳೆಯಬೇಕಾದರೂ ಬುಧನ ಅನುಗ್ರಹ ಬೇಕೇ ಬೇಕು, ಅದು ನಿಮಗೆ ಗೊತ್ತಿದೆ. ಇನ್ನು ಬೃಹಸ್ಪತಿ ಗುರು ಅಂದರೆ ಇನ್ನು ಗೊತ್ತಿದೆ, ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ. ಹಣವನ್ನು ನೀವು ಕೌಂಟ್ ಮಾಡಬೇಕಾದ್ರೂ ನಿಮ್ಮ ಬೆರಳುಗಳೊಂದು ಶಕ್ತಿ ಬೇಕು ಅಂದರೆ, ನಿಮ್ಮ ಬೆರಳುಗಳಿಗೆ ಎಣಿಕೆ ಮಾಡಬೇಕು ಅಂತಂದರೆ ಸದಾ ನಾನು ಹಣ ಎಣಿಸ್ತಿರ್ಬೇಕು. ಒಟ್ಟಾರೆ ನನ್ನ ಬಿಸ್ನೆಸ್ಸು ಚಕ್ರದ ಹಾಗೆ ತಿರುಗ್ತಿರ್ಬೇಕು, ನಿಂತು ನೀರಾಗಿರಬಾರ್ದು. ನಮಗೆ ಹರಿಯೋ ನೀರಾಗಿರಬೇಕು ಅಂದರೆ ಬರ್ತಿರಬೇಕು, ಹೋಗ್ತಿರಬೇಕು. ನಮಗೆ ಹೋಗೋದು ಕಡಿಮೆ ಆಗಬೇಕು, ಬರೋದು ಜಾಸ್ತಿ ಆಗಬೇಕು ಅಂತಕ್ಕಂಥ ಕನಸು ಇಟ್ಕೊಂಡ್ರೆ ಗುರುವಿನ ಅನುಗ್ರಹಕ್ಕೆ ಪಾತ್ರ ಆಗಲೇಬೇಕಾಗುತ್ತೆ. ಯಾಕಂದರೆ ನವಗ್ರಹಗಳೇ ಅವತ್ತು ಅನುಗ್ರಹ ಮಾಡಲಿಕ್ಕೆ ಬರ್ತವೆ ಅಂತಂದರೆ, ಎಲ್ಲಿಯಾದರೂ ನೀವು ಇರ್ತಕ್ಕಂಥದ್ದು ಈ ರೀತಿ ಕಾರ್ಯಕ್ರಮ ಆಗುವಂಥ ಕ್ಷೇತ್ರಕ್ಕೆ ಹೋಗಿ ಬನ್ನಿ ಪ್ರೀತಿಯ ಬಂಧುಗಳೇ. ಎಲ್ಲಿ ಮಾಡೋದೆಲ್ಲ ಕೂಡ ಹೋಗಿ ಬರಬಹುದು. ಅಂಥ ಅನುಗ್ರಹವನ್ನು ಮಾಡ್ತಾನೆ ಬೃಹಸ್ಪತಿ. ಯಾರಿಗೆ ಮದುವೆ ಆಗಿಲ್ವೋ ಅವರಿಗೆ ಮದುವೆ, ಯಾರಿಗೆ ಮಕ್ಕಳಾಗಿಲ್ವೋ ಅವರಿಗೆ ಮಕ್ಕಳು. ಅಂದರೆ ಕಾಮ್ಯಾರ್ಥ ಸಿದ್ಧಿ ಅಂತ ಒಂದೇ ಮಾತನ್ನು ಹೇಳ್ತಾನೆ. ನಿಮ್ಮ ಇಷ್ಟ ಕಾಮ್ಯಾರ್ಥ ಏನಿದೆಯೋ ಅದು ಈಡೇರಲಿಕ್ಕೆ ಅವನ ಅನುಗ್ರಹವೇ ಬೇಕು. ನಿಮಗೆ ಪ್ರಮೋಷನ್ ಬೇಕಾದರೂ ಬೇಕು, ನೀವೇನಾದರೂ ಕೂಡ ಎಲ್ಲಿಂದ ಎಲ್ಲಿಗಾದರೂ ಬೆಳೆಯಬೇಕು ಅಂತ ಉನ್ನತಿಗೆ ಅವನೇ ಕಾರಕನಾಗಿರುತ್ತಾನೆ, ಅಭಿವೃದ್ಧಿಗೆ ಅವನೇ ಕಾರಕನಾಗಿರುತ್ತಾನೆ, ಸಮೃದ್ಧಿಗೆ ಅವನೇ ಕಾರಕನಾಗಿರುತ್ತಾನೆ. ಅವನ ಪಾದವನ್ನು ಗಟ್ಟಿಯಾಗಿ ಇಟ್ಕೊಳ್ತಕ್ಕಂತಹ ದಿನ. ಮತ್ತೊಮ್ಮೆ ನಿಮಗೆ ನೆನಪು ಮಾಡ್ತೀನಿ, 12 ವರ್ಷಕ್ಕೊಮ್ಮೆ ಮಾತ್ರ ಆ ಪ್ಲೇಸಿಗೆ ಬರ್ತಾನೆ. ಹಾಗಾಗಿ ಅದರ ಜೊತೆಗೆ ಗುರುವಿಗೆ ಸಂಬಂಧಪಟ್ಟ ಅಷ್ಟು ಬೀಜಾಕ್ಷರ ಹಾಕಿರತಕ್ಕಂಥ ಒಂದು ಯಂತ್ರದ ರಹಸ್ಯ ದರ್ಶನವನ್ನು ಆ ದಿವಸ ಮಾಡಿಕೊಳ್ತಕ್ಕಂತಹದ್ದು ಪ್ರೀತಿಯ ಬಂಧುಗಳೇ. ಇನ್ನು ಶುಕ್ರ ಶುಭವನ್ನು ಕೊಡ್ತಕ್ಕಂಥವ್ರು, ಐಷಾರಾಮಕಾರಕ. ನಿಮಗೆ ಕಾರು, ಬಂಗ್ಲೆ, ಕಾರ್ ಜೊತೆಗೆ ಮತ್ತೊಂದು ಕಾರು ಇವೆಲ್ಲ ಕೊಡಬೇಕು ಅಂತಂದರೆ, ಬಹುಶಃ ಸುಖ ಸೌಖ್ಯ ಭೋಗಭಾಗ್ಯವನ್ನು ನಿಮಗೆ ಕರುಣಿಸಬೇಕು ಅಂತಂದರೆ, ನಿಮ್ಮ ಬದುಕಲ್ಲಿ ಒಂದು ಮಿರಾಕಲ್ ನಡೆದುಬಿಟ್ಟು ಅನುಗ್ರಹ ಮಾಡಬೇಕು ಅಂತಂದರೆ ಶುಕ್ರನ ಕೃಪೆ ಬೇಕೇ ಬೇಕು. ಇನ್ನು ಶನಿಯದ್ದು ನಾನು ಹೇಳಬೇಕಾಗಿಲ್ಲ, ನೀವೇ ಚೆನ್ನಾಗಿ ಹೇಳ್ತೀರಿ. ಏನೇನಕ್ಕೆ ಕಾರಕವ, ಏನು ಮಾಡ್ತಾನೆ ಅಂತ ನ್ಯಾಯಾಧೀಶಿನಿಂದ ಹಿಡಿದು ಯಾಗೆಲ್ಲ ಕೂಡ ಮಾಡ್ತಾನೆ. ಸಮರ್ಥವಾಗಿ ನಿಮ್ಮನ್ನು ಹ್ಯಾಂಡ್ಲ್ ಮಾಡೋದಂದ್ರೆ, ನಿಮಗೇನಾದ್ರು ಈಗ ಕೊಟ್ಟರೆ ಅನ್ಯಾಯ ಮಾಡ್ಕೊಂಡ್ಬಿಡ್ತೀರಿ. ಯಾವಾಗ ನೀವು ನ್ಯಾಯವಾಗಿ ಹೋಗಬೇಕೋ ಆವಾಗ ಕೊಡ್ತಾನೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಒಟ್ಟಾರೆಯಾಗಿ ಶನಿಯು ಸರ್ವ ವಿಧದ ಮಂಗಳವನ್ನು ದಯಪಾಲಿಸ್ತಾನೆ. ಅಂತಹದ್ದು ಶಾಶ್ವತವಾಗಿ ನಿಮಗೆ ದೀರ್ಘಕಾಲ ಬಾಳಿಕೆ ಬರ್ತಕ್ಕಂತಹ, ದೀರ್ಘಕಾಲ ನಿಮ್ಮ ಜೊತೆಗೆ ಇರತಕ್ಕಂತಹದ್ದು, ದೀರ್ಘಕಾಲ ನೀವು ಅನುಭವಿಸ್ತಕ್ಕಂಥದ್ದನ್ನು ಕೊಡುವವನು ಶನೈಶ್ಚರ. ಆ ದಿನ ನಿಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾನೆ. ಇನ್ನು ರಾಹು, ನಾನು ಹೇಳಿದ್ದೀನಿ ಬಾಹುಬಲ ಅಂತ. ಎಲ್ಲಿ ಬಾಹುಬಲ ಅಂತಂದರೆ, ನಾವು ನಿಶಕ್ತರಾಗಿದ್ದರೆ ನೋಡಿ, ಯಾರಾದರೂ ಸ್ವಲ್ಪ ಶಕ್ತಿ ಬೇಕು ಅಂತಂದರೆ ಇನ್ನೂ ಕೂಡ ಗಂಡ ಹೆಂಡತಿನರಲ್ಲಿ ಮದುವೆ ಆಗಿ ಒಂದಷ್ಟು ವರ್ಷಗಳು ಮಕ್ಕಳಾಗಲಿಲ್ಲ ಅಂತಂದರೆ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಿ ಸ್ಪರ್ಮ್ ಕೌಂಟಲ್ಲಿ ಏನಾದರೂ ಸ್ವಲ್ಪ ಕಡಿಮೆ ಆದರೆ ಜಾಸ್ತಿ ಮಾಡಲಿಕ್ಕೆ ಉದ್ದು ಎಲ್ಲ ತಿನ್ನಲಿಕ್ಕೆ ಹೇಳ್ತಾರೆ. ಉದ್ದು ಯಾರದ್ದು? ರಾಹುಗೆ ಸಂಬಂಧಪಡ್ತಕ್ಕಂಥದ್ದು. ಇಮ್ಮಿಡಿಯೇಟ್ ನಮಗೆ ಎನರ್ಜಿ ಬರ್ತಕ್ಕಂತಹದ್ದು.
ನೀವು ಒಂದು ದೋಸೆ ತಿಂದ್ಬಿಟ್ರೆ ಸಾಕು, ತಕ್ಷಣ ಒಂದೇ ಒಂದು ದೋಸೆ ಅಷ್ಟು ಎನರ್ಜಿ ಆಗಿರುತ್ತೆ. ಅಂದರೆ ರಾಹುವಿನ ಉದ್ದು ಸೇರಿದ್ರೆ ಅಲ್ಲಿಗೆ ನಮಗೆ ಬಾಹುಬಲ ಶಕ್ತಿ ಬಂತು ಅಂತಲೇ ಅರ್ಥ. ಎಲ್ಲೆಲ್ಲಿ ನೀವು ಶಕ್ತಿಹೀನರಾಗಿದ್ದೀರೋ, ಹಣಕಾಸಿನ ಶಕ್ತಿಹೀನರಾಗಿದ್ದೀವಿ, ಅಲ್ಲಿ ಸ್ವಲ್ಪ ಅವನು ಓರೆ ನೋಟ ನೋಡೋದು ಅಂತಂದರೆ ಅದ್ಭುತಗಳು ಜರುಗ್ತವೆ. ಆದರೆ ನಿಮ್ಮ ಮನೆಯಲ್ಲಿ ಎಲ್ಲಿದ್ದಾನೆ ಆ ರಾಹು ಅನ್ನುವವ, ನಿಮ್ಮ ಜಾತಕದ ಭಾವಕುಂಡಿಯಲ್ಲಿ ರಾಶಿಕುಂಡಿಯಲ್ಲಿ ಎಲ್ಲಿದ್ದಾನೆ ಅದರ ಮೇಲೆ ಇದು ನಿಮಗೆ ಆಕಸ್ಮಿಕ ಸರಿ ಇಲ್ಲ, ಸರಿಪಡಿಸ್ತಕ್ಕಂತಹ ದಿನ ಈ ದಿನ. ಯಾಕಂದರೆ ಎಲ್ಲರ ಜಾತಕ ಸರಿ ಇರೋದಿಲ್ಲ, ಆದರೆ ಸರಿ ಮಾಡಿಕೊಳ್ಬೇಕು ಅಂತಂದರೆ ಅಂತಹದ್ದು ಆ ಒಂದು ನಿಮ್ಮ ಚಾರ್ಟ್ ಪ್ರಕಾರ ಏನಿತ್ತೋ ಆ ರೀತಿಯಾಗಿ ಮಾರ್ಪಾಟು ಮಾಡಿಕೊಡ್ಲಿಕ್ಕೆ, ಅಂದರೆ ನಿಮಗೆ ಯಾವ ರೀತಿ ಅನುಕೂಲ ಆಗಬೇಕು ಅಂತ ಅನುಕೂಲದ ರೀತಿಯಲ್ಲಿ ಅವ ಅನುಗ್ರಹ ಮಾಡ್ತಕ್ಕಂತಹ ದಿನ ಗುರು ಸ್ಥಾನ ಪಲಟದ ದಿನ. ಈಗ ಯಾರಿಗೋ ಒಬ್ಬರಿಗೆ ರಾಹು ಮತ್ತು ಗುರು ನಡೀತಾ ಇರುತ್ತೆ, ಗುರು ಚಾಂಡಾಳ ದೋಷ ಅಂತಾರೆ, ಅದನ್ನು ಮಾಡ್ಕೊಳ್ಳೋಕೆ ಬರಲ್ಲ. ಅಲ್ಲಿ ಬಂದು ಒಂದು ಆಶೀರ್ವಚನ, ಎಲ್ಲಾದರೂ ಸಹ ನೀವು ಯಾವುದೋ ಕ್ಷೇತ್ರಕ್ಕೆ ಹೋದರೂ ಕೂಡ ಆ ದಿನ ಅನುಗ್ರಹಕ್ಕೆ ಒಳಗಾಗ್ತೀರಿ. ಇನ್ನು ಕೇತು ಕುಲದ ಉನ್ನತಿಯನ್ನು, ಏನು ಮೂಲ ನಮ್ಮ ತಂದೆ ನಮ್ಮ ತಾತ ಮುತ್ತಾತ ಏನೋ ಮೂಲ ಮಾಡ್ಕೊಂಬರ್ತಾ ಇದ್ರಲ್ಲ, ಅದರಲ್ಲಿ ಉನ್ನತಿ ಇರುತ್ತೆ, ನೀವು ಬೇರೆ ಏನೋ ಮಾಡ್ತಿರ್ತೀರಿ. ಬಹುಶಃ ನೀವು ಬೇರೆ ಮಾಡ್ತಿದ್ದರೂ ಕೂಡ ನಿಮ್ಮ ಕುಲದ ಉನ್ನತಿ ಒಳಗಡೆ ಕನ್ವರ್ಟ್ ಮಾಡಿ ಅವನು ಹಾಕಬೇಕು ಅಂತಂದರೆ ಆ ಒಂದು ಕೇತುವಿನ ಮೂಲ ಗಣಪತಿ ಆಗಿರ್ತಾನೆ. ನೋಡಿ ಎಲ್ಲಿಗೆ ಬಂತು, ನಾವು ಎಲ್ಲಿಗಾದರೂ ಪೂಜೆ ಮಾಡಬೇಕಾದ್ರೆ ಮೊದಲು ಗಣಪತಿ ಪೂಜೆ ಮಾಡ್ತೀವಲ್ಲ, ನೋಡಿ ಕುಲಕ್ಕೆ ಹೊರಟೋಯ್ತು. ಈಗ ಅಲ್ಲಿಂದ ನಮ್ಮ ಮೂಲ ಏನು ಮಾಡ್ತಾಯಿದ್ರು, ಅವ್ರ ಬ್ಲೆಸ್ಸಿಂಗ್ಸ್ ತೆಗೆದುಕೊಳ್ಳಬೇಕಾದ್ರೂ ಕೂಡ ಈತನ ಅನುಗ್ರಹ ಬೇಕೇ ಬೇಕು. ಸದಾ ಕಾಲ ಅನ್ನ ವಸ್ತ್ರ ಪಶು ಸಂಪತ್ತು ಕೊಡುವವರು, ಕೊಟ್ಟಿದ್ದನ್ನು ಅಭಿವೃದ್ಧಿ ಪಡಿಸುವವರು, ಕ್ಷಿಪ್ರದಲ್ಲಿ ನಾವು ಬೇಡಿದ್ದನ್ನು ಕೊಡುವಂಥವರು, ದಯಾಮಯಿ ಕರುಣಾಮಯಿ ಪಾರ್ವತಿ ಪರಮೇಶ್ವರ ಕೃಪೆ ಯಾವ ಜೀವಂಜಿ ಕಾಲವೂ ಇದ್ದೇ ಇರುತ್ತೆ. ಅಲ್ಲಿ ನಡೀತಿರೋದು ಶ್ರೀನಿವಾಸ ಕಲ್ಯಾಣ ಆದರೂ ನೋಡಲಿಕ್ಕೆ ಪಾರ್ವತಿ ಪರಮೇಶ್ವರರು ಬರ್ತಾರೆ, ನೋಡಲಿಕ್ಕೆ ವಾಣಿ ಹಿರಣ್ಯಗರು ಬರ್ತಾರೆ, ನೋಡಲಿಕ್ಕೆ ಸಚಿಪುರಂದ್ರ ಬರ್ತಾರೆ, ನೋಡಲಿಕ್ಕೆ ಇಂದ್ರ ಅಗ್ನಿ ಯಮ ನಿರುತಿ ವರುಣ ವಾಯು ಕುಬೇರ ಈಶಾನ ಬರ್ತಾರೆ, ನೋಡಲಿಕ್ಕೆ ಈ ನವಗ್ರಹಗಳು ಬರ್ತವೆ. ನೀವೊಂದು ಮದುವೆ ಮಾಡಿದ ಎಷ್ಟು ಜನ ಬರ್ತಾರೆ, ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು. ಹಾಗೆಯೇ ಗುರು ಸ್ಥಾನ ಪಲಟಾದಾಗ ಇಷ್ಟೆಲ್ಲ ಶುಭಗಳು ನಡೆಯುವಂಥದ್ದು ಪ್ರೀತಿ ಬಂಧುಗಳೇ. ಹಾಗಾಗಿ ನಿಮ್ಮ ಭಾಗ್ಯ ದೊಡ್ಡದು, ನಮ್ಮ ಭಾಗ್ಯ ದೊಡ್ಡದು, ಸಮ್ಮತಿಯಿಂದ ನೀವು ನಾವು ಸಾಟಿ ಮಾಡಿರ್ತಕ್ಕಂಥ ಸುದಿನ ಜೂನ್ 2 ಇಲ್ಲೇ ಅಂತಲ್ಲ, ನೀವೆಲ್ಲಾದರೂ ಒಂದು ಕ್ಷೇತ್ರಕ್ಕೆ ಹೋಗುವಂಥದ್ದು. ನಿಮ್ಮ ಅಕ್ಕಪಕ್ಕ ದೇವಸ್ಥಾನ ಎಲ್ಲಾದರೂ ಕೂಡ ಒಂದು ಯಜ್ಞ ನಡೀತಿದ್ರೆ, ಅಥವಾ ಅಲ್ಲೇನಾದರೂ ಒಂದು ಅಭಿಷೇಕ ಮಾಡ್ತಿದ್ರೆ, ಅಲ್ಲೊಂದು ಸೇವೆ ಮಾಡ್ತಿದ್ರೆ ಅದನ್ನು ಮಾಡುವಂಥದ್ದು. ಬಹುಶಃ ಈ ಅಭಿಷೇಕ ಅಂದರೆ ನಂಗೆ ಜ್ಞಾಪಕ ಬಂತು. ಅಲ್ಲಿ ಅಭಿಷೇಕ ನಾನು ಪ್ರತಿನಿತ್ಯ ಮಾಡ್ತಿರ್ತೀನಿ. ಕೆಲವರು ಮೊನ್ನೆ ಯಾರು ಗುರುಗಳನ್ನ ನಾವು ಅಭಿಷೇಕ ನೋಡಬೇಕು ಒಂದು ದಿವಸ, ನಮಗೋಸ್ಕರ ತಡವಾಗಿ ಮಾಡ್ಬೋದಾ ಅಂತಂದ್ರೆ, ಪಾಪ ಯಾರೋ ದೂರದವರು ಗುಲ್ಬರ್ಗದವ್ರು ಅಂತ ಕಾಣತ್ತೀನಿ. ಬಹುಶಃ ಅಭಿಷೇಕ ಮಾಡೋದು ನಾನು 5 ಗಂಟೆಗಾದರೆ ಅವರು ಬರ್ತಾರೆ ಅಂತ 7 o'clock ಸ್ಟಾರ್ಟ್ ಮಾಡಿದ್ರೆ 7 to 8, 8 to 9, 9:30 ಅಷ್ಟು ತಾಸು ತೊಗೊಂಬಿಡ್ತು ಅಭಿಷೇಕ. ಹಾಗೆ ಆ ದಿವಸ ಕಣ್ ತುಂಬಿಸ್ಕೊಳ್ಳಲಿಕ್ಕೆ ಒಂದಿರ್ತಕ್ಕಂಥ ಅದ್ಭುತ ಅಂತಂದರೆ, 1ನೇದು ಹೋಮ, 2ನೇದು ನೀವು ತಿರುಪತಿಯಲ್ಲಿ ನೋಡಿರ್ತೀರಲ್ಲ, ಹಾಗೆ ಆ ಕಲ್ಯಾಣೋತ್ಸವಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಆ ಒಂದು ಯಾಗ ಆದ ನಂತರ ಮಾಡುವಂಥದ್ದು ಅಭಿಷೇಕ, ಅದಾದ ಮೇಲೆ ಮಾಡುವಂಥದ್ದು ಕಲ್ಯಾಣೋತ್ಸವ. ಪ್ರೀತಿಯ ಬಂಧುಗಳೇ, ಈ ಸೇವೆ ಬಹುಶಃ ನಮಗೆ ಭಗವಂತ ಕಣ್ಣು ಯಾವುದಕ್ಕೋಸ್ಕರ ಕೊಟ್ಟಿದ್ದಾನೆ ಅಂತಂದರೆ ಇದಕ್ಕೋಸ್ಕರವೇ ಅಂತೆ. ಎಷ್ಟೋ ಜನ ಕಣ್ಣು ಕೊಟ್ಟಿಲ್ಲ ಪಾಪ, ಅವ್ರು ಹಾಕ್ಕೊಂಡಿರೋ ಹಾಗೆ ಯಾವ ಬಣ್ಣ ಅಂತ ಗೊತ್ತಾಗ್ತಿಲ್ಲ ಪಾಪ ಅವರಿಗೆ, ಅಷ್ಟು ಕಷ್ಟ ಇದೆ ಅವರ ಬದುಕು ಕಣ್ಣಿಲ್ಲ ಅಂದರೆ. ನಮಗೆ ದೇವರು ಕಣ್ಣು ಕೊಟ್ಟಿದ್ದಾನೆ, ಇದನ್ನು ನೋಡಿ ಆಸ್ವಾದಿಸಿ ಕಣ್ಣು ತುಂಬಿಸ್ಕೋ ಅಂತ. ಭಗವಂತನ ಸೇವೆ ಯಾರಾದರೂ ಮಾಡಿದ್ರೆ ಕಣ್ಣು ತುಂಬಿಸ್ಕೋ ಅಂತ ಒಂದು ಮಾತು ಅಂತಾರಲ್ಲ, ಆ ಕಣ್ಣು ತುಂಬಿಸ್ಕೊಳ್ಳೋದು ಕಣ್ಣಲ್ಲೊಂದು ಮಾತಾಡ್ತಾರೆ. ಆ ಮಾತು ನಿಮಗೂ ಮತ್ತು ಭಗವಂತನಿಗೆ ಸಂಬಂಧಪಟ್ಟದ್ದಾದ್ದರಿಂದ ಬಹುಶಃ ಎಲ್ಲಿಯಾದರೂ ಯಾವುದಾದ್ರೂ ಸೇವೆಯಲ್ಲಿ ಪಾಲ್ಗೊಳ್ತಕ್ಕಂತಹದ್ದು ಆ ದಿನ ಸಾಧ್ಯವಾದಷ್ಟು ಭಕ್ತಿಯೊಂದಿಗೆ ನಿಮ್ಮ ಶಕ್ತಿಯನ್ನು ಹೆಚ್ಚಿಗೆ ಮಾಡಿಕೊಳ್ಳುವಂಥದ್ದು. ಇನ್ನು ಅಲ್ಲಿ ಏನು ಇರ್ತವೆ ಅಂತ ನೀವೇನು ಏನಿರುತ್ತೆ, ಏನಿರಲ್ಲ ತಾಯಿ, ಏನಿರುತ್ತೆ ನನಗೆ ಬಹುಶಃ ಏನಿರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಒಂದಷ್ಟು ಪ್ರಸಾದವ ಮತ್ತೊಂದೇನಂತ ನಿಮಗೆ ಏನು ಬೇಕೋ ಅದಿರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ನಿಮ್ಗೆ ಏನು ಬೇಕೋ ಅದಿರುತ್ತೆ. ತುಂಬಾ ಜನಕ್ಕೆ ಅನ್ಸುತ್ತೆ ನಮ್ಗೆ ಅಲ್ಲಿ ಬರೋದ್ರಲ್ಲಿ ಏನಾದ್ರು ಸಿಗುತ್ತಾ ಅಲ್ಲ. ಕೆಲವರಿಗೆ ಪಾಪ ಈಗ ಎಷ್ಟೋ ಜನಕ್ಕೆ ಏನದು ಒಂದು ಪಾಕೆಟ್ ಲಕ್ಷ್ಮಿ ಆಗಿರ್ಬೋದು. ಆಮೇಲೆ ನಾವು ಇತ್ತೀಚೆಗೆ ಬರೆದಿರೋಂಥ ಪುಸ್ತಕಗಳು ಒಂದು 5-6 ಜೊತೆ ಪುಸ್ತಕಗಳಿದಾವಲ್ಲ, ಆ ಒಂದು ಭಕ್ತಿಯ ಶಕ್ತಿ ಅನ್ನೋದ್ರಿಂದ ಹಿಡಿದು ಆ ಒಂದು ಕೋಟಿ ಅಪಾಯಗಳಿಗೆ ಉಪಾಯ ಒಂದೇ, ಆ ವಿಷ್ಣು ಸಹಸ್ರನಾಮ ಅದರಿಂದ ಹಿಡಿದು ಬಹಳಷ್ಟು ಆ ನೋನಿಗೆ ಸಂಬಂಧಪಟ್ಟಾಗಿರತಕ್ಕ ಥಿಂಗ್ಸ್ ಇವೆಲ್ಲ ಕೂಡ ಇರ್ತವೆ. ಬಹುಶಃ ಅವರಿಗೆ ಯಾವ್ದು ಬೇಕೋ ಅದನ್ನು ಸ್ವೀಕಾರ ಮಾಡಿಕೊಳ್ಳುವಂಥದ್ದು. ಭಗವಂತನ ಸೇವೆಯಲ್ಲಿ ಮಿಂದೇಳುವುದೊಂದೇ ಸದಾವಕಾಶ ಪ್ರೀತಿಯ ಬಂಧುಗಳು. ಇಲ್ಲೇ ಅಂತಲ್ಲ, ಎಲ್ಲದೂ ಸರಿಯೇ. 2ನೇ ತಾರೀಕು ಬರೋದ್ರಿಂದ 1 ವರ್ಷದ ಕಾಲ ಅಲ್ಲಿ ಸ್ಥಿತನಾಗ್ತಾನೆ. ಮಧ್ಯದಲ್ಲಿ ಒಂದಷ್ಟು ದಿನ ರೆಟ್ರೋಗ್ರೇಡ್ ಆದರೂ ಕೂಡ, ಹಿಂಚಲನೆ ಆದರೂ ಕೂಡ ಬಹುಶಃ ನಿಮ್ಮ ಬದುಕಿನ ಹಾದಿಯಲ್ಲಿ ಇದೊಂದು ಪರ್ವ ದಿನ. ನಿಮ್ಮ ಬದುಕಿನಲ್ಲಿ
ಇದೊಂದು ಅದ್ಭುತವಾದ ಪರ್ವದಿನ ಪ್ರೀತಿಯ ಬಂಧುಗಳ ದೇವರು ಇದನ್ನೇ ಹೇಳೋದು, ಅವಕಾಶವಷ್ಟೇ ಬಂದಾಗ ನೀವು ತೂರಿಕೊಳ್ಳಂತಾರಲ್ಲ, ಹಾಗಾಗಿ ಆ ದಿನ ಅವನ ಅನುಗ್ರಹ ಮಾಡತಕ್ಕಂತಹ ದಿನ ಪ್ರೀತಿಯ ಬಂಧುಗಳೇ. ತಾವೆಲ್ಲರೂ ಕೂಡ ಗುರುವಿನ ಅನುಗ್ರಹಕ್ಕೆ ಒಳಗಾಗ್ತಾ ಇದ್ದೀರಿ. ಖಂಡಿತ ಗುರುಗಳ, ಎಲ್ಲೋ ಒಂದು ಕಡೆ ಜೂನ್ 2ನೇ ತಾರೀಕು ಹತ್ರ ಬರ್ತಾ ಇದೆ. ಏನೆಲ್ಲ ವಿಶೇಷತೆ ಸಿದ್ಧತೆಗಳು ಏನು ಮಾಡ್ಕೊಳ್ಬೇಕು ಇದೆಲ್ಲದ್ರ ಬಗ್ಗೆ ತಿಳಿಸ್ತಾ ಬಂದಿದ್ರಿ. ಆದರೆ ನಮಗೆ ನವಗ್ರಹಗಳ ಒಂದು ಅನುಗ್ರಹ ಹೇಗಾಗುತ್ತೆ ಅಂತ ಒಂದೊಂದೇ ಗ್ರಹದ್ದು ನಮಗೆ ಇನ್ ಡೀಟೇಲ್ ತಿಳಿಸ್ಕೊಟ್ರಿ. ಕಲ್ಯಾಣೋತ್ಸವ ಆಗಿರ್ಬೋದು, ಅಭಿಷೇಕ, ಹೋಮದಿಂದ ಪ್ರಾರಂಭ ಆಗುತ್ತೆ, ಎಲ್ಲವನ್ನೂ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಸೊ ಅಲ್ಲಿ ಬಂದಾಗ ನಮಗೆ ಏನು ಸಿಗುತ್ತೆ ಆ ಒಂದು ಅನುಮಾನಕ್ಕೂ ಕೂಡ ಉತ್ತರವನ್ನು ತಿಳಿಸ್ಕೊಟ್ಟಿದ್ದೀರಾ. 12 ವರ್ಷಕ್ಕೆ ಒಮ್ಮೆ ಬರುವಂಥದ್ದು. ಸೊ ಈ ಸುದಿನನ ಮಿಸ್ ಮಾಡ್ಕೊಳ್ಬಾರ್ದು. ಬಟ್ ಎಲ್ಲೇ ನಡೀತಾ ಇದ್ರು ಅಲ್ಲಿ ಪಾಲ್ಗೊಳ್ಳಿ ಪೂಜೆನಲ್ಲಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ ಅವ್ರಿಗೆ. ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇದೇ ಜೂನ್ 2ನೇ ತಾರೀಕು ಕೆಲವೇ ದಿನಗಳಿರುವಂಥದ್ದು. ಸೊ ಸ್ಕ್ರೀನ್ ಮೇಲೆ ನಿಮಗೆ ಫೋನ್ ನಂಬರ್ಸ್ ಕೂಡ ಬರ್ತಾ ಇದೆ, ಅಡ್ರೆಸ್ ಕೂಡ ಬರ್ತಾ ಇದೆ. ಎಲ್ಲಿ ಏನು ಅನ್ನೋ ಅನುಮಾನ ಖಂಡಿತವಾಗ್ಲೂ ಬೇಡ. ಆದರೂ ಕೂಡ ನಿಮ್ಗೆ ಇನ್ನೂ ಡೀಟೇಲ್ ಗೊತ್ತಾಗಿಲ್ಲ ಅಂತಂದರೆ ಲೊಕೇಶನ್ ಕೂಡ ಬರುತ್ತೆ, ಅದನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಬೋದು. ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕು ಅಂತಂದರೆ ಫೋನ್ ನಂಬರ್ ಕೂಡ ನೀವು ನೇರವಾಗಿ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೋದು. ಜೂನ್ 2ನೇ ತಾರೀಕು ನಡೀತಾ ಇರುವಂಥದ್ದು. ನೇರವಾಗಿ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.